ಮೋಹಕ ತಾರೆ ನಟಿ ರಮ್ಯಾ ಅವರಿಗೆ ದರ್ಶನ್ ಫ್ಯಾನ್ಸ್ಗಳು ಒಂದಷ್ಟು ಅಶ್ಲೀಲ ಮೆಸೇಜ್ಗಳು ಮತ್ತು ಕಮೆಂಟ್ಸ್ ಆಗ್ತಂತ ವಿಚಾರಕ್ಕೆ ನಟಿ ರಮ್ಯಾ ಗರಂ ಆಗಿದ್ರು. ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಇನ್ನೂ ಕೂಡ ಎಲ್ಲೂ ಮೌನವನ್ನು ಮುರಿದಿಲ್ಲ, ರಿಯಾಕ್ಟ್ ಮಾಡಿಲ್ಲ. ಅವ್ರ ಪಾಡ್ಗೆ ಅವರು ಟೆಂಪಲ್ ರನ್ಸಲ್ಲಿ ಬ್ಯುಸಿ ಇದ್ದಾರೆ. ಈ ಮಧ್ಯದಲ್ಲಿ ನಟ ದರ್ಶನ್ ಅವರ ಜೊತೆ ಇದೇ ವಿಚಾರವಾಗಿ ನಾನು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ಗೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ನಟ ದರ್ಶನ್ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ ಕೊಟ್ಟಿರೋದು. ಅಭಿಮಾನಿಗಳಿಗೆ ಸಲಹೆ ನೀಡುವಂತೆ ದರ್ಶನ್ ಅವರಿಗೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಕೋರ್ಟ್ನಲ್ಲಿ ತಪ್ಪಿತಸ್ಥರು ಎಂದು ಗೊತ್ತಾದರೆ ಶಿಕ್ಷೆ ಆಗುತ್ತೆ. ಆದರೆ ನಟ ದರ್ಶನ್ ಎಲ್ಲಾದರೂ ಒಂದು ಕಡೆ ಬುದ್ಧಿ ಮಾತನ್ನು ಹೇಳುವಂಥ ಕೆಲಸ ಮಾಡಬೇಕಾಗುತ್ತೆ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೋ ನೋಡಬೇಕು. ಕಾಮೆಂಟ್ ಮಾಡಿ ಇವರನ್ನ ಬೈದರೆ ಏನೂ ಆಗಲ್ಲ ಅಂತ ಹೇಳಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ. ದರ್ಶನ್ ಫ್ಯಾನ್ಸ್ ಕೆಟ್ಟ ಕಾಮೆಂಟ್ ಮಾಡೋದು ಬೇಡ ಅಂತಲೂ ಕೂಡ ಹೇಳಿದ್ದಾರೆ. ದರ್ಶನ್ ತಮ್ಮ ಫ್ಯಾನ್ಸ್ಗಳಿಗೆ ಸಲಹೆ ಕೊಟ್ಟರೆ ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಸಲಹೆ ಕೊಡಲಿಲ್ಲ ಅಂದರೆ ಹೀಗೆ ಜಿದ್ದಿ ನಡೆಯುತ್ತೆ, ಫ್ಯಾನ್ ವಾರ್ಸ್ ನಡೀತಾನೆ ಇರುತ್ತೆ ಅಂತ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನ್ಯಾಯಾಲಯದಲ್ಲಿ ಅವರು ತಪ್ಪು ಸ್ಥಾನದಲ್ಲಿದ್ದರೆ ಅವ್ರಿಗೇನು ಶಿಕ್ಷೆ ಆಗಬೇಕು ನ್ಯಾಯದ ಪ್ರಕಾರ ಆಗಲೇಬೇಕಾಗುತ್ತೆ. ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ದೊಡ್ಡವನಲ್ಲ, ಅವರು ದೊಡ್ಡವರು, ಯಾರೂ ದೊಡ್ಡವರಿಲ್ಲ. ಅದ್ರ ಪ್ರಕಾರ ಅಲ್ಲಿಗೆ ಬಿಟ್ಬಿಡೋದ. ಇಲ್ಲಿ ಸುಮ್ಮನೆ ಮಾತಾಡಬೇಕಷ್ಟು. ಅದನ್ನೇ ಹೇಳಿದ್ದು. ಈಗ ಅದನ್ನ ನಾವಿಲ್ಲಿ ಕಾಮೆಂಟ್ ಮಾಡ್ಕೊಂಡು ಅವ್ರು ಬೈಕೊಂಡು ಇವ್ರು ಬೈಕೊಂಡು ಏನೂ ಆಗಲ್ಲ. ನ್ಯಾಯಾಲಯದಲ್ಲಿ ಏನಾಗುತ್ತೆ, ತೀರ್ಪು ಏನು ಕೊಡ್ತಾರೆ ಅದ್ರ ಪ್ರಕಾರ ನಾವುಗಳು ಎಲ್ಲರೂ ಒಬ್ಬೇ ಮಾಡಲೇಬೇಕಾಗತ್ತೆ. ಅದು ಅವ್ರಿಗೆ ಬಿಟ್ಬಿಡೋದ. ನಾವುಗಳು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು. ಮಾತಾಡ್ತೀನಿ ಅವ್ರಿಗೆ. ಅದೇ ನಾನು ಈಗ ಹೇಳಿದ್ದೇನೆ ನಾವು ಸಜೆಸ್ಟ್ ಮಾಡೋದಷ್ಟೇ. ಈಗ ಈ ಥರ ಮಾಡೋದು ಬೇಡ, ಆರಾಮಾಗಿ ಈಗ ಯಾರು ಹೇಳ್ತಾರೆ ಅಂದ ತಕ್ಷಣ ನಾವು ಮಾಡಿಲ್ಲ ಅಂತಂದ್ರೆ ನಾವು ಆರಾಮಾಗಿ ಇರ್ಬೋದಲ್ಲ. ಸೊ ಅದನ್ನ ಹೇಳೋದು ಬೇಡ. ಸೊ ಫ್ಯಾನ್ಸ್ಗಳಿಗೆ ಹೇಳ್ಬೇಕೇನಂದ್ರೆ ದರ್ಶನ್ ಅವ್ರ ಫ್ಯಾನ್ಸು ಏನು ಕಮೆಂಟ್ ಮಾಡೋದು ಬೇಡ, ಸುಮ್ಮನೆ ಇರಿ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅದ್ರ ಪಾಡ್ಗೆ ಅದು ಆ ಪ್ರೋಸೆಸ್ ನಡೆದೇ ನಡೆಯುತ್ತೆ ಅಷ್ಟೇ. ಸೊ ಇದರಲ್ಲಿ ನ್ಯಾಯಾಲಯದಲ್ಲಿ ಅವರು ತಪ್ಪು ಸ್ಥಾನದಲ್ಲಿದ್ದರೆ ಅವ್ರಿಗೇನು ಶಿಕ್ಷೆ ಆಗಬೇಕು ನ್ಯಾಯದ ಪ್ರಕಾರ ಆಗಲೇಬೇಕಾಗುತ್ತೆ. ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ದೊಡ್ಡವನಲ್ಲ, ಅವರು ದೊಡ್ಡವರು, ಯಾರೂ ದೊಡ್ಡವರಿಲ್ಲ. ಅದ್ರ ಪ್ರಕಾರ ಅಲ್ಲಿಗೆ ಬಿಟ್ಬಿಡೋದ. ಇಲ್ಲಿ ಸುಮ್ಮನೆ ಮಾತಾಡಬೇಕಷ್ಟು. ಅದನ್ನೇ ಹೇಳಿದ್ದು. ಈಗ ಅದನ್ನ ನಾವಿಲ್ಲಿ ಕಾಮೆಂಟ್ ಮಾಡ್ಕೊಂಡು ಅವ್ರು ಬೈಕೊಂಡು ಇವ್ರು ಬೈಕೊಂಡು ಏನೂ ಆಗಲ್ಲ. ನ್ಯಾಯಾಲಯದಲ್ಲಿ ಏನಾಗುತ್ತೆ, ತೀರ್ಪು ಏನು ಕೊಡ್ತಾರೆ ಅದ್ರ ಪ್ರಕಾರ ನಾವುಗಳು ಎಲ್ಲರೂ ಒಬ್ಬೇ ಮಾಡಲೇಬೇಕಾಗತ್ತೆ. ಅದು ಅವ್ರಿಗೆ ಬಿಟ್ಬಿಡೋದ. ನಾವುಗಳು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು. ಮಾತಾಡ್ತೀನಿ ಅವ್ರಿಗೆ. ಅದೇ ನಾನು ಈಗ ಹೇಳಿದ್ದೇನೆ ನಾವು ಸಜೆಸ್ಟ್ ಮಾಡೋದಷ್ಟೇ. ಈಗ ಈ ಥರ ಮಾಡೋದು ಬೇಡ, ಆರಾಮಾಗಿ ಈಗ ಯಾರು ಹೇಳ್ತಾರೆ ಅಂದ ತಕ್ಷಣ ನಾವು ಮಾಡಿಲ್ಲ ಅಂತಂದ್ರೆ ನಾವು ಆರಾಮಾಗಿ ಇರ್ಬೋದಲ್ಲ. ಸೊ ಅದನ್ನ ಹೇಳೋದು ಬೇಡ. ಸೊ ಫ್ಯಾನ್ಸ್ಗಳಿಗೆ ಹೇಳ್ಬೇಕೇನಂದ್ರೆ ದರ್ಶನ್ ಅವ್ರ ಫ್ಯಾನ್ಸು ಏನು ಕಮೆಂಟ್ ಮಾಡೋದು ಬೇಡ, ಸುಮ್ಮನೆ ಇರಿ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅದ್ರ ಪಾಡ್ಗೆ ಅದು ಆ ಪ್ರೋಸೆಸ್ ನಡೆದೇ ನಡೆಯುತ್ತೆ ಅಷ್ಟೇ. ಸೊ ಇದರಲ್ಲಿ ನ್ಯಾಯಾಲಯದಲ್ಲಿ ಅವರು